ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತವರಲ್ಲಿ ಅಮಾನವೀಯವಾದ ಘಟನೆ ನಡೆದಿದೆ. 15 ವರ್ಷದ ಬಾಲಕಿಯ ಜೊತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮದುವೆಯಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಬಸಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಬಿಂಶಿ ಎಂಬಾತನಿಂದ ಈ ಕೃತ್ಯ ನಡೆದಿರುವಂತದ್ದು. 2023 ನವೆಂಬರ್ 5ರಂದು ಅಪ್ರಾಪ್ತೆ ಜೊತೆಗೆ ಬಿಂಶಿ ವಿವಾಹವಾಗಿದ್ದಾನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳಲು ಬಿಂಶಿ ಕಳ್ಳಾಟವನ್ನ ಆಡ್ತಾ ಇದ್ದಾನೆ. ಪತ್ನಿಯ ನಕಲಿ ಜನನ ಪ್ರಮಾಣ ಪತ್ರ ಈಗ ವೈರಲ್ ಮಾಡಿದ್ದಾನೆ. ಶಾಲಾ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಒಂದು ರೀತಿಯಾಗಿ ಜನನ ಪ್ರಮಾಣ ಪತ್ರ ಹೋಲಿಕೆ ಆಗ್ತಾ ಇದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲ್ಯ ವಿವಾಹ ಆಗಿರುವುದು ದೃಢಪಟ್ಟಿರುವಂತದ್ದು. ಬಿಂಶಿ ವಿರುದ್ಧ ಫೋಕ್ಸೋ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ನೀವು ಕೂಡ ನೋಡ್ತಾ ಇರಬಹುದು, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತವರಲ್ಲಿಯೇ ಅಮಾನವೀಯವಾದ ಘಟನೆ ನಡೆದಿದೆ. ಈತ ಬಿಂಶಿ 15 ವರ್ಷದ ಬಾಲಕಿಯನ್ನ ಮದುವೆಯಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಪ್ರಶಾಂತ್, ನೋಡ್ತಾ ಇರಬಹುದು, ಇಲ್ಲಿ 15 ವರ್ಷದ ಅಪ್ರಾಪ್ತೆ ಹುಡುಗಿಯನ್ನ ಆತ ಮದುವೆಯಾಗಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಏನಂತಂದ್ರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರೊಬ್ಬ 15 ವರ್ಷದ ಬಾಲಕಿಯ ಮದುವೆ ಆಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ನಡೆದಿದ್ದು ತಡವಾಗಿ ಸಹ ಬೆಳಕಾಗಿರುವಂತದ್ದು. ಬಸಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿಂಶಿ ಕಾಲನಿ ಏನದಾನೆ, ಈ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲ್ಯ ವಿವಾಹ ಮಾಡಿಕೊಂಡು ಸಾಕಷ್ಟು ರೀತಿಯಲ್ಲಿ ಸದ್ಯ ಈ ಬಾಲಕಿಯ ಜನದ ದಾಖಲಾತಿ ಮತ್ತು ಶಾಲಾ ದಾಖಲಾತಿನ ಇಲ್ಲಿ ತಿದ್ದುಪಡಿ ಮಾಡಿ ಸಾಕಷ್ಟು ಅಂದ್ರೆ ಜನರಿಗೆ ಸಹ ತಪ್ಪು ದಾರಿಗೆ ಎಳೆದಿದ್ದ. ಈ ಒಂದು ವಿಷಯ ತಿಳಿದಂತೆ ಸಿಡಿಪಿಒ ಅಧಿಕಾರಿಗಳು ಸಾಕಷ್ಟು ಬಾರಿ ಅಂತಂದ್ರೆ ಬಸಾಪುರ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಈ ಒಂದು ಸಂದರ್ಭದಲ್ಲಿ ಬಿಂಸಿ ಏನಿದ್ದಾರೆ ಸಾಕಷ್ಟು ರೀತಿಯಲ್ಲಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಸಹ ಮಾಡಿದ್ದ. ಈಗ ಆಕೆ ಗರ್ಭಿಣಿ ಆಗಿರ್ತಾಳೆ. ಡೆಲಿವರಿ ಹೋದಂತ ಸಂದರ್ಭದಲ್ಲಿ ಈ ಒಂದು ಘಟನೆಯು ಸಹ ಸಂಪೂರ್ಣವಾಗಿ ಬಯಲಾಗಿರುವಂತದ್ದು. ಈ ಒಂದು ಘಟನೆ ಕೃತ್ಯ ಬಯಲಾದ ಕಾರಣ ಏನಂತಂದ್ರೆ ಪೊಲೀಸರು ಏನಂತಂದ್ರೆ ಪೋಕ್ಸೋ ಕೇಸನ್ನು ಸಹ ದಾಖಲೆ ಮಾಡಿಕೊಂಡಿರುವಂತದ್ದು. ಈ ಮದುವೆಗೆ ಅಂದ್ರೆ 15 ವರ್ಷದ ಬಾಲಕಿಯ ಜೊತೆ ಮದುವೆ ಆಗಿರುವಂತಹ ದಿನಾಂಕ ಅಂತಂದ್ರೆ 5 ನವೆಂಬರ್ 2023ರಂದು ಬಾಲ್ಯ ವಿವಾಹ ಸಹ ಇಲ್ಲಿ ಆಗಿರುವಂತದ್ದು. ಕಾಂಕಿತ ಇಲ್ಲಿ. ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗೆ.